ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗಾಳಿ ಗೊತ್ತಿರುವಾಗ ಈಗಾಗಲೇ ನಾನು ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ನ ಮತ್ತು ಎಲ್ಲನೂ ಕೂಡ PDF ಗ್ರೂಪ್ಗೆ ಶೇರ್ ಮಾಡಿದ್ದೀನಿ. ಸೊ ಹಂಗಾಗಿ ಕೆಲವೊಂದಿಷ್ಟು ಹುಡುಗರು ಕೂಡ ಎಲ್ಲ ಒಂದು ವೀಡಿಯೋಸ್ ಕೂಡ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಮೀನ್ಸ್ ಅದರಲ್ಲೂ ಕೂಡ BS ನರ್ಸಿಂಗ್ ಸ್ಟೂಡೆಂಟ್ಸ್ ಜಾಸ್ತಿನೇ ಕೇಳಿದರು. ಸೊ ನೋಡಿ, ನಾನು ಈಗಾಗಲೇ ಏನು ಮಾಡ್ತಿದ್ದೀನಿ ಅಂತಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ನಿಮಗೋಸ್ಕರ ಏನಂತಂದರೆ ಪೇಯ್ಡ್ ಗೈಡ್ಲೈನ್ಸ್ ಅಂತಂದರೆ A to Z ಅಂತಂದರೆ ಇವತ್ತಿಂದನೇ ನೀವು ಏನಾದರೂ ಜಾಯ್ನ್ ಅಂತಂದರೆ ಇವಾಗಲಿಂದನೇ ನೀವು ಅಪ್ ಟು ಕಾಲೇಜ್ ಅಡ್ಮಿಷನ್ ಆಗೋರು ಕೂಡ ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು. ಇವನ್ ಅದರಲ್ಲಿ ಆಪ್ಷನ್ ಎಂಟ್ರಿ ಕೂಡ ಮಾಡಿಕೊಡ್ತೇನೆ. ಓಕೆ ಸರಿ, ನಿಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಈ ಒಂದು ನಂಬರ್ಗೆ ನಿಮ್ಮ ನೇಮ್ ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ರ್ಯಾಂಕನ್ನು ನನಗೆ ಹಾಕಿತ್ತಂತಂದರೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದಾ ಬೇಡ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸರಿ, ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಇವಾಗ ಅಂತಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥದ್ದು BS ನರ್ಸಿಂಗು ಕಾಲೇಜ್ ಲಿಸ್ಟು. ನಿಮಗೆ ನಾಳೆ ಆಪ್ಷನ್ ಎಂಟ್ರಿ ಪೇಜ್ ಅಂತಂದರೆ ಕಾಲೇಜಸ್ನ ಆ್ಯಡ್ ಮಾಡುವಂಥ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಬಂದಾಗ ನಿಮಗೆ ಪೇಜ್ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಇದೆ ಇದು. ಓಕೆ, ಇದೇ ರೀತಿಯಾಗಿ ನಾಳೆ ನಿಮ್ಮ ಕಾಲೇಜಸ್ ಕೂಡ ಶೋ ಆಗ್ತವೆ ಆಪ್ಷನ್ ಎಂಟ್ರಿ ಮಾಡೋದು. ಓಕೆ, ನಿಮಗೆ ಮುಂದೆ ಈಗ ನೋಡ್ಕೊಂಬಿಟ್ರೆ ಏನಂತಂದರೆ ಈ ನಿಮಗೆ ಮುಂದೆ ಕಾಲೇಜಸ್ನ ಆ್ಯಡ್ ಮಾಡುವಾಗೂ ಕೂಡ ಈಸಿ ಆಗಿಬಿಡುತ್ತೆ. ಯಾಕಂದರೆ ಕಾಲೇಜ್ ಲಿಸ್ಟ್ ಇದೇ ಇರ್ತದೆ, ಎಲ್ಲೆಲ್ಲಿ ಬರ್ತಂದ್ರೂ ಕೂಡ ಗೊತ್ತಾಗ್ಬಿಟ್ಟಿರ್ತದೆ. ಸೊ ಹಾಗಾಗಿ ನಾಳೆ ನಿಮ್ಗೆ ಗೊತ್ತಿರುವಾಗ ಮೆಡಿಕಲ್ ಮತ್ತು ಎಲ್ಲನೂ ಕೂಡ ಓಕೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ನಡೆಯುತ್ತೆ. KCT ಎರಡೂ ಕೂಡ ಕಂಬೈಂಡ್ ಆಗಿ ನಡೆಯೋ ಕಾರಣ ಎಲ್ಲ ಒಂದು ಕೋರ್ಸಸ್ ಕೂಡ ಈ ರೀತಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಫುಡ್ ಸೈನ್ಸ್, ಅಗ್ರಿ BSc, ಅಗ್ರಿ BTech ಮತ್ತು ವೆಟರ್ನರಿ ಸೈನ್ಸ್ ಮತ್ತು ಫಾರ್ಮಸಿ, ನೆಕ್ಸ್ಟ್ BS ನರ್ಸಿಂಗ್ ಲಾಸ್ಟಿಗೆ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಂಜಿನಿಯರ್ ಕಾಲೇಜಸ್ ಶೋ ಆಗ್ತವೆ. ಸೊ ಇದ್ರ ಬಗ್ಗೆ ಆಳು ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ಇಂಜಿನಿಯರಿಂಗ್ ಬಗ್ಗೆ ಏನೇನು ಅಂದರೆ ಕಾಲೇಜಸ್ ಇದೆ ಅಂತಂದು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಗ್ರೂಪಿಗೆ PDF ಕೂಡ ಶೇರ್ ಮಾಡಿದ್ದೀನಿ ಆಗಲೇ. ಓಕೆ, ನೆಕ್ಸ್ಟ್ ಇವಾಗ BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರ್ತದೆ. ಸೊ ಇದರಲ್ಲಿ ನಿಮಗೆ ಗಮನದಲ್ಲಿ ಇಟ್ಕೋಬೇಕು, ಇಲ್ಲಿ ನೋಡಿ GGGP ಅಂತ ಇದೆ. ಓಕೆ, ನೆಕ್ಸ್ಟ್ ನಿಮಗೆ ಅಪ್ ಟು 30ವರೆಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಗೌರ್ಮೆಂಟ್ ಕಾಲೇಜಸ್ನ ಕೊಡ್ತಾರೆ. ಓಕೆ, ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೆನಪಬೇಕು. G ಅಂದರೆ ಗೌರ್ಮೆಂಟು, A ಅಂದರೆ ಪ್ರೈವೇಟ್ ಎಡೆಡ್, B ಅಂದರೆ ಪ್ರೈವೇಟ್ ಅನ್ಎಡೆಡ್, M ಅಂದರೆ ಮೈನಾರಿಟಿ, ಸೊ ಆ್ಯಂಡ್ C ಅಂತಂದರೆ ಪ್ರೈವೇಟ್ ಯೂನಿವರ್ಸಿಟಿ. ನೋಡಿ ಇಲ್ಲಿ ಕೊಟ್ಟಿರ್ತಾರೆ, C ಅಂದರೆ ಪ್ರೈವೇಟ್ ಯೂನಿವರ್ಸಿಟಿ, D ಅಂದರೆ ಡೀಮ್ಡ್ ಯೂನಿವರ್ಸಿಟಿ ಅಂತಂದು. ಸೊ ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಇಲ್ಲಿ ಕೋರ್ಸಸ್ ಅಂತ ಬಂದಾಗ GGGP ಅಂತ ಬಂದಿದ್ದಾವೆ. ಇದು ನಮ್ಮಲ್ಲಿ BS ನರ್ಸಿಂಗಲ್ಲಿ ಇದೆಲ್ಲ ಏನು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಈಸಿ ಗೊತ್ತಾಗುತ್ತೆ. G ಅಂತ ಇಲ್ಲಿವರೆಗೂ ಇದೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ G ಅಂತ ಇದೆ ನೋಡಿ, ಎಲ್ಲಿವರೆಗೂ ಇದೆ ಅಂತಂದರೆ ಅಪ್ ಟು 30ವರೆಗೂ ಕೂಡ ನಿಮಗೆ ಅಂತಂದರೆ Gನೇ ಸಿಗ್ತವೆ. ಓಕೆ ವೇಟ್. ಓಕೆ, ಇಲ್ಲಿ 30ವರೆಗೂ G ಇದ್ದಾವೆ, ಹೌದಾ? G ಇದ್ದಾವೆ. ನೆಕ್ಸ್ಟ್ 31 ಹೋಯ್ತಂತಂದರೆ ಇವೆಲ್ಲನೂ ಕೂಡ ಪ್ರೈವೇಟ್ ಕಾಲೇಜಸ್ ಆಗ್ತವೆ. ಸರಿನಾ? ಎಲ್ಲಿವರೆಗೂ ಅಂತಂದರೆ ನೋಡಿ ಅಪ್ ಟು ಬಿ ಎಲ್ಲಿವರೆಗೂ ಹೋಗ್ತಾವೆ ಅಂತಂದರೆ B, ಯಾಕಂದರೆ ಭಾಳಷ್ಟು ಕೂಡ Bದಲ್ಲಿ ಇರೋ ಕಾರಣ. ಸೊ ನಿಮ್ಮ ಮೇಲೆ ಹೋಯ್ತಂತಂದರೆ ಅಪ್ ಟು ಏನಂತಂದರೆ ಮುಗಿಯೋವರೆಗೂ ಕೂಡ B ಸಿಗ್ತವೆ. ಯಾಕಂದರೆ ನಮ್ಮಲ್ಲಿ ನಿಮಗೆ ಅಂತಂದರೆ ಪ್ರೈವೇಟ್ ಗೌರ್ಮೆಂಟೇ ಬಿಟ್ಟರೆ ಪ್ರೈವೇಟ್ ಅಷ್ಟೇ ಸಿಗ್ತವೆ, ಮತ್ತು ಅದರಲ್ಲಿ ಬೇರೆ ಟೈಪ್ಸ್ ಏನು ಸಿಗೋಲ್ಲ. ಸರಿನಾ? ಸೊ ಈ ಒಂದು PDF 21 ಪೇಜಸ್ಸು ಎಷ್ಟು ಕಾಲೇಜ್ ಇದ್ದಾವೆ. ಓಕೆ, ನೀವು ನೋಡ್ತಾ ಇರ್ಬೋದು. ಬೇಕಾದರೆ ಸುಮಾರು ಕಾಲೇಜಸ್, ಸುಮಾರು ನಿಮ್ಗೆ ಗೊತ್ತಿರುವಾಗೆ 500ಕ್ಕೂ ಮೇಲ್ಪಟ್ಟು ಸುಮಾರು ನೋಡ್ತಾ ಇರ್ಬೋದು. 598 ಕಾಲೇಜಸ್ಸು ಹೋದ ವರ್ಷ ಇದ್ದಿರತಕ್ಕಂಥದ್ದು. ಸೊ ಅಂದರೆ ನಿಮಗೆ ಇಂಜಿನಿಯರಿಂಗಲ್ಲೂ ಕೂಡ ಅಷ್ಟೊಂದು ನಿಮಗೆ ಕಾಲೇಜಸ್ ಸಿಗೋಲ್ಲ, ಯಾಕಂದರೆ ಅಷ್ಟೊಂದು ಕಾಲೇಜಸ್ಸು ಇಲ್ಲಿ ನಿಮಗೆ BS ನರ್ಸಿಂಗಲ್ಲಿ ಸಿಗ್ತಾ ಹೋಗ್ತವೆ. ಸೊ ನಿಮ್ಗೆ ಇದನ್ನೇ ಹೇಳೋಕ್ಕಂತ ಬಂದಿದ್ದೆ ನಾನು. ನೆಕ್ಸ್ಟ್ ಇಲ್ಲಿ ಹೇಳೋದಂತಂದರೆ GGGP ಎರಡು ರೀತಿಯಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಈ GG ಅಂತಂತಂದರೆ ಏನು ಗೊತ್ತಾ, ಈ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತ ಅರ್ಥ. ಓಕೆ, 31 ತೋರಿಸ್ತೀನಿ ನಿಮಗೆ ಬೇಕಂತಂದರೆ. ಈಗ 30ವರೆಗೂ ಕೂಡ ಹಂಗೆ ಇದೆ. 31ನೇದು GGGP ಇದೆಲ್ಲ ಇಲ್ಲಿ ಚೇಂಜ್ ಆಗ್ತವೆ. ಈ ಗೌರ್ಮೆಂಟ್ ಇದು 31 ಗೌರ್ಮೆಂಟಾ. ಓಕೆ, ಸೊ ಹಂಗಾಗಿ GGGP ಅಂತ ಎರಡು ಕೂಡ ಡಿವೈಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕಂತಂದರೆ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ರೀತಿಯಾಗಿ ಪ್ರೈವೇಟ್ ಸೀಟ್ ಇರಲ್ಲ, ಅಂತಂದರೆ ಎಲ್ಲನೂ ಕೂಡ ಗೌರ್ಮೆಂಟ್ ಸೀಟೇ ಇರ್ತವೆ. ಸೊ ಹಂಗಾಗಿ ಎಲ್ಲನೂ ಕೂಡ GGನೇ ಆಗ್ತವೆ. ಸೊ ಹಂಗಾಗಿ ನೀವು GP ಆಗಿದ್ರು ಕೂಡ GG ಅಂತಲೇ ಕನ್ಸಿಡರ್ ಆಗ್ತದೆ ನಾಳೆ. ಬಟ್ 31ನೇದು ಯಾವುದಿದೆ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತದೆ. ಅದರಲ್ಲಿದ್ದ ನೋಡ್ತಾ ಹೋದಂದರೆ ಸೊ ಅದು MS ರಾಮಯ್ಯ ಇತ್ತು, ಲಿಟಲ್ ಫ್ಲೋರೆನ್ಸ್ ಅಥವಾ ಆಕ್ಸ್ಫೋರ್ಡು, ಈ ಥರ ನೋಡಿದಾಗ ಇಲ್ಲಿ ಅದರಲ್ಲಿ ಎರಡು ರೀತಿ ಸೀಟ್ ಸಪ್ರೇಟ್ ಮಾಡ್ತಾರೆ. ಒಂದು GG ಅಂತಂದರೆ ಪ್ರೈವೇಟ್ ಕಾಲೇಜೇ ಬಟ್ ಗೌರ್ಮೆಂಟ್ ಸೀಟ್. ಓಕೆ, ಅಂದರೆ ಪ್ರೈವೇಟ್ ಸೀಟೇ ಒಂದು ಪ್ರೈವೇಟ್ ಕಾಲೇಜೇ ಬಟ್ ಗೌರ್ಮೆಂಟ್ ಸೀಟ್ ಒಂದು ಮಾಡಿದರೆ, ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ GP ಅಂತ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಅಂತಂದರೆ ನೋಡಿ, ಪ್ರೈವೇಟ್ ಕಾಲೇಜೇ ಪ್ರೈವೇಟ್ ಸೀಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರಿತೀವಿ ನಾವು. ಅದೇ ಮ್ಯಾನೇಜ್ಮೆಂಟ್ ಸೀಟ್ನೂ ಕೂಡ ಏನು ಮಾಡ್ತಾರೆ, ಇಲ್ಲಿ ಇಟ್ಬಿಡ್ತಾರೆ. ಹುಡುಗರಿಗೆ ಗೊತ್ತಿರಲ್ಲ ಇದು GGGP ಅಂತಂದರೆ. ಗೌರ್ಮೆಂಟ್ ಕಾಲೇಜಲ್ಲಿ GGGP ಅಂತ ಏನು ಕೂಡ ಮಾಡೋ ಅವಶ್ಯಕ ಯಾವ್ದು ಹಾಕಿದ್ರು ಕೂಡ ನೀವು GG ಅಂತಲೇ ಕನ್ಸಿಡರ್ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಇರೋದೇ ಗೌರ್ಮೆಂಟ್ ಸೀಟಲ್ಲಿ. ಬಟ್ ಪ್ರೈವೇಟ್ ಕಾಲೇಜ್ ಹೋದಾಗ ನೀವು GG ಸಿಗೋಬೋದು, GP ಸಿಗ್ತೋಬೋದಂತಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಈ ರೀತಿ ಒಂದು ಜಸ್ಟ್ ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಈ ಥರ ನಿಮಗೆ BS ನರ್ಸಿಂಗಲ್ಲಿ ನಿಮಗೆ ಗೊತ್ತಿಲ್ಲ ಭಾಳಷ್ಟು, ಅಂದರೆ ಫೀಸ್ ಬಗ್ಗೆನೂ ಕೂಡ ಗೊತ್ತಿರಲ್ಲ, ಮುಂದೆ ಪ್ರೊಸೆಸ್ ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತದೆ ಯಾವಾಗ ಕೌನ್ಸಿಲಿಂಗ್ ಎಂಟ್ರಿ ಆಗ್ತಾರೆ. ಸೊ ಹಂಗಾಗಿ ಅದಕ್ಕೆ ಹೇಳೋದು, ಈ ವರ್ಷಲಿದ್ದ ನಾನು ಮಾಡ್ತಿರೋದು. ಯಾಕಂದರೆ ಈ BS ನರ್ಸಿಂಗ್ ಈಗಾಗಲೇ ಎಲ್ಲನೂ ಕೂಡ ಗ್ರೂಪಲ್ಲಿ ನಾನು ಹೇಳುವಂಥ ವೀಡಿಯೋಸ್ಗಳು ಅಥವಾ ಮಾತುಕತೆ ಎಲ್ಲನೂ ಕೂಡ ನಿಮ್ಗೆ ಅರ್ಥ ಆಯ್ತು ಅಂದರೆ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಡೈರೆಕ್ಟಾಗಿ ನೀವು ನಮ್ಮ ವೀಡಿಯೋಸ್ ಅಥವಾ ನಾವು ಗ್ರೂಪಲ್ಲಿ ಇದ್ದವ್ರಿಗೆ ಅರ್ಥ ಆಗುತ್ತೆ. ಬಟ್ ಇವನ್ ಕೂಡ ನಮಗೆ ಕೌನ್ಸಿಲಿಂಗ್ ಬಗ್ಗೆ ಏನೂ ಕೂಡ ಮಾಹಿತಿ ಇಲ್ಲಪ್ಪ ನನಗೆ, ಅವಾಗಲೂ ನೀವು ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇರಬೇಕಂತಂದರೆ ಈ ನಂಬರ್ ಈಗ ಹೇಳಿದ್ನಲ್ಲ ಆ ನಂಬರ್
ಆ ನಂಬರ್ಗೆ ನೀವು ನಮಗೆ ಮೆಸೇಜ್ ಮಾಡ್ತಿದ್ರೆ ನೀವು ಪೇಡ್ ಗೈಡ್ಲೈನ್ಸ್ಗೋಸ್ಕರ ಸಪ್ರೇಟ್ ನಿಮಗೆ ಫೋನ್ ನಂಬರ್ ಸೇವ್ ಮಾಡ್ಕೊಂಡಿರ್ತೀನಿ. ನೀವು ಯಾವಾಗ ಕೂಡ ಫೋನ್ ಪಿಕಪ್ ಅಂದ್ರೆ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾ ಇರ್ತೀವಿ. ನಿಮ್ಮ ಪ್ರೊಸೆಸ್ ಹೆಲ್ಪ್ ಮಾಡ್ತಾ ಇರ್ತೀವಿ. ಓಕೆ, ಅಪ್ ಟು ಅಡ್ಮಿಷನ್ವರೆಗೂ ನಾವು ಭಾಳ ಇಡಲ್ಲ, ಅವ್ರ ಥರ 1500 ಏನು ಇಡಲ್ಲ, 500 ಒಳಗಡೆ ಇಟ್ಟಿರ್ತೀನಿ. ಓಕೆ, ಸೊ ಹಂಗಾಗಿ ಜಾಯ್ನ್ ಆಗೋರು ಆಗ್ಬೋದು. ಓಕೆ, ಇದಿಷ್ಟು ಬಿ ಎಸ್ ನರ್ಸಿಂಗ್ ಕಾಲೇಜಸ್ ಲಿಸ್ಟ್ ಬಗ್ಗೆ. 31ರಲ್ಲಿದ್ದು ನಿಮಗೆ ಪ್ರೈವೇಟ್ ಕಾಲೇಜಸ್ಸು ಎಲ್ಲನೂ ಕೂಡ 592 ಕೂಡ ಪ್ರೈವೇಟ್ ಕಾಲೇಜಸ್ಸು. ಓಕೆ, ಈ 30ವರೆಗೂ ಇದು ಅಂತಂದ್ರೆ ಕೂಡ ಎಲ್ಲ ಕಾಲೇಜಲ್ಲಿ 100 ಸೀಟ್ ಇಲ್ಲ, ಒಂದೊಂದು ಕಾಲೇಜಲ್ಲಿ 60 ಸೀಟ್ ಇದ್ದಾವೆ, ಒಂದೊಂದು ಕಾಲೇಜಲ್ಲಿ 100 ಸೀಟ್ ಇದಾವೆ ಬಿಡಿ. ಬಟ್ ಈ ಸರ್ತಿ ಏನೋ ನಮ್ಮ ಅಂದರೆ ಏನೋ ಹೇಳ್ತಿದ್ದಾರೆ, ಯೂನಿವರ್ಸಿಟಿ ಏನೋ 200 ಸೀಟ್ ತೊಗೋಬೇಕಂತ ಇದ್ದಾರೆ ಅಂತಂದು ಗೌರ್ಮೆಂಟ್ ಕಾಲೇಜ್ಗೆ. ನೋಡೋಣ, ತೊಗೊಂಡ್ರೆ ಇನ್ನೂ ಕೂಡ ಬೆಟರು. ಬಟ್ ಅಂತಂದರೆ ಅಫಿಷಿಯಲಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರೋರು ಕೂಡ ಗೊತ್ತಾಗಲ್ಲ. ಬಟ್ ಮೇ ಬಿ ಚೇಂಜಸ್ ಆಗುತ್ತೆ ಅಂತ ಯಾಕಂದರೆ ನಾನು ಫೈನಲ್ ಇಯರ್ BS ನರ್ಸಿಂಗ್ ಇರೋ ಕಾರಣ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ, ಸೊ ಹಂಗಾಗಿ ಕೇಳಿದ್ದೀನಿ. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಬರೋರು ಕೂಡ ಕನ್ಫರ್ಮ್ ಇಲ್ಲ. ಓಕೆ, ಸರಿ, ಇದು ಜಿ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯ್ತು ಅನ್ಕೊಂತೀನಿ. ನಿಮಗೆ ಬೇಕಾದ್ರೆ ನೀವು ಏನಾದರೂ ನಾನು ಈಗ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ, ಸ್ಕ್ರೀನ್ಶಾಟ್ ಹೊಡ್ಕೊಂತಂದ್ರೆ ಹೊಡ್ಕೊರಿ. ಇಲ್ಲ ಅಂತಂದರೆ ನಾರ್ಮಲ್ ಗ್ರೂಪಿಗೆ ಜಾಯ್ನ್ ಆಯ್ತಪ್ಪ ಅಂತಂದರೆ BS ನರ್ಸಿಂಗ್ ಈಗಾಳೆ ಗ್ರೂಪಲ್ಲಿ ಇದ್ದವ್ರಿಗೆ ಶೇರ್ ಮಾಡ್ತೀನಿ. ಓಕೆ, ಈಗ ಹೊಸ್ದಾಗಿ ಯಾರಾದರೂ ನೋಡ್ತಾ ಇರ್ತಂದ್ರೆ ಚಾನಲು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ನಿಮ್ಗೆ ಅಲ್ಲೂ ಕೂಡ ಗ್ರೂಪಿಗೆ ಅಂದರೆ PDF ಶೇರ್ ಮಾಡ್ತೀನಿ. ಓಕೆ, ಇದನ್ನ ಇಂಥವನ್ನೆಲ್ಲ ಫ್ರೀಯಾಗಿ ಶೇರ್ ಮಾಡ್ತೀನಿ, ಬೇಡ. ಬಟ್ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಡೈರೆಕ್ಟಾಗಿ ನಮ್ಗೆ ಏನಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಹೇಳೋಕೆ ಆಗ್ತಿರಲ್ಲ. ಅಂತಂದರೆ ಈಗ ನೋಡಿ, ಸಾವಿರಾರು ಹುಡುಗರು ಏನು ಮಾಡ್ತಿರ್ತಾರೆ, ನಮ್ಗೆ ಮೆಸೇಜಸ್ ಮಾಡ್ತಿರ್ತಾರೆ ಅಥವಾ ಕಾಲ್ ಮಾಡ್ತಿರ್ತಾರೆ. ನಂದು ಪರ್ಸ್ನಲ್ ಆಗಿರುವಂಥ ಕೆಲಸಗಳು ಇರ್ತವೆ. ಸೊ ಅಂಥ ಟೈಮ್ ಒಳಗೆ ನಮ್ಮ ಪಿಕಪ್ ಮಾಡೋಕ್ಕಂತೂ ಆಗಲ್ಲ, ಯಾಕಂತಂದ್ರೆ ನಂದು ಪರ್ಸ್ನಲ್ ಬಿಟ್ಟು ಮಾಡೋಕ್ಕಾಗಲ್ಲ. ಹಂಗಾಗಿ ಯಾರೆಲ್ಲ ಈಗ ತೊಗೊಳ್ತಾರೋ ಅವಾಗ ನಾನೇನಪ್ಪ ಅಂದರೆ ಒನ್ ಟೈಮ್ ನಾನು ಪಿಕಪ್ ಮಾಡ್ಲಿಕ್ಕಂದ್ರೂ ಕೂಡ ಈವನ್ ನನಗೆ, ಯಾಕಂದ್ರೆ ನಂಬರ್ ಸೇವ್ ಇರ್ತದೆ, ನೀವು ನನಗೋಸ್ಕರ ಅಂತಂದರೆ ಜಾಯ್ನ್ ಆಗಿರ್ತೀರ, ನಾನು ನಿಮ್ಗೆ ವಾಪಸ್ ತಿರ್ಗಿ ಕಾಲ್ ಮಾಡ್ತೀನಿ. ನಿಮ್ಗೆ ನಿಮ್ದು ಏನೋ ಡೌಟ್ಸ್ ಇದ್ದದನ್ನು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಸರಿ. ಅಂದರೆ BS ನರ್ಸಿಂಗ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ನನಗಂತೂ ಯಾಕಂದರೆ ಈಗ 15 ವರ್ಷನೂ ಕೂಡ ಅದೇ ಮಾಡೋದು, ಇವನ್ ನಾನು ಇರೋದು ಕೂಡ ಅದೇ ಫೀಲ್ಡಲ್ಲಿ. ಸೊ ಹಂಗಾಗಿ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ, ಓಕೆ, ನರ್ಸಿಂಗ್ ಈಗ ಅಷ್ಟೇ ಅಲ್ಲ, ಮುಂದೆ ನಿಮ್ಗೆ ಏನಾದರೂ ಮುಂದೆ ಸ್ಟಡಿ ಮಾಡುವಾಗನೂ ಕೂಡ ಎಲ್ಲನೂ PDF ಕೂಡ ಫ್ರೀಯಾಗಿ ಸಿಗ್ತಾ ಹೋಗ್ತಾವೆ. ಮುಂದೆ ನಿಮಗೆ ಜಾಬ್ ಆಪರ್ಚುನಿಟಿ ಕೂಡ ನಿಮಗೆ ಹೆಲ್ಪ್ ಮಾಡುವಂಥ ನನ್ನಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡ್ತೀನಿ. ಓಕೆ, ಈ ಸದ್ಯಕ್ಕೆ ಹೇಳ್ತಿದ್ದೀನಿ, ನೀವು ಏನು ಹಾಕ್ತೀರಿ ಹೇಳ್ತೀನಿ ನೋಡಿ, ನಿಮ್ಮ ನೇಮ್ ಹಾಕ್ರಿ, ನಿಮ್ಮ ರ್ಯಾಂಕ್ ಹಾಕ್ರಿ, ಮತ್ತು ರ್ಯಾಂಕ್ ಜೊತೆಗೆ ನಿಮ್ಮ ಕ್ಯಾಟಗರಿ ಕೂಡ ಹಾಕ್ರಿ. ಯಾಕಂದರೆ ನಿಮ್ಗೆ ಸಿಗುತ್ತಾ ಇಲ್ಲ ಅಂತ ಮೊದಲು ಹೇಳ್ತೀನಿ, ಆಮೇಲೆ ನಿಮ್ಮ ಜಾಯ್ನ್ ಆಗೋದು ಬಿಡೋದು ನಿಮ್ಮ ಇಷ್ಟ. ಓಕೆ, ಸರಿ. ಯಾರೆಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಈಗ ಸ್ಕ್ರಾಲ್ ಮಾಡಿದ್ದೀನಿ, ಇವನ್ನೆಲ್ಲನೂ ಕೂಡ ಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿ ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬರ್ಕೊತೀನಿ. ಅಂತಂದರೆ 598 ಇದಾವೆ. ಇದರಲ್ಲೂ ಕೂಡ ಒಂದೊಂದು ಟಾಪ್ ಕಾಲೇಜಸ್ ಇದ್ದಾವೆ, ಒಂದೊಂದು ಲೋಯೆಸ್ಟ್ ಕಾಲೇಜು ಕೂಡ ಇದಾವೆ, ಒಂದೊಂದು ವರ್ಸ್ಟ್ ಕಾಲೇಜು ಕೂಡ ಇದ್ದಾವೆ. ಓಕೆ, ಸರಿ. ನಾ ಹೇಳುವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ಇದೇ ರೀತಿ ಬರ್ತದೆ ಪೇಜ್. ಓಕೆ, ಇದೇ ರೀತಿಯಾಗಿ ಪೇಜ್ ಹೆಂಗೆ ಕಾಣಿಸ್ತಿದೆ, ಇದೇ ರೀತಿಯಾಗಿ ಪೇಜ್ ಕಾಣಿಸುತ್ತೆ. ಇದೇ ರೀತಿ ಅಂದರೆ ಇಲ್ಲಿ ಮುಂದೊಂದು ಬಾಕ್ಸ್ ಕೊಡ್ತಾರೆ, ಇನ್ನೊಂದು ಬಾಕ್ಸ್ ಇಲ್ಲಿ ನೀವು ನಂಬರಿಂಗ್ ಹಾಕೋದು. ಫಾರ್ ಎಕ್ಸಾಂಪಲ್ ಇದ್ರ ಮುಂದೆ ಬಾಕ್ಸ್ ಕೊಟ್ಟಿರ್ತಾರೆ, ನಿಮ್ಗೆ ಇದು ಎಷ್ಟನೇ ಆಪ್ಷನ್ ಬೇಕಪ್ಪ, ಅದು 1 ಬೇಕಾ 1, ಇದ್ರ ಮುಂದೆ ಕೊಟ್ಟಿರೋದು ಇದು 2 ಬೇಕಾ 2, ಇದು ಬೇಕಾ ಇದು 3, ಅಥವಾ ಇರ್ಕಂದ್ರೆ ಇದು 1 2 3 ಅಂತ ಚೇಂಜಸ್ ಕೂಡ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಬಿಟ್ಟಾಗ ಟೈಮ್ ಮಾತ್ರ ಇರ್ತದೆ. ಸರಿ, ಮುಂದೆ ಬಂದಾಗ ಹೇಳ್ತೀನಿ. ಈಗ ಕಾಲೇಜ್ ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ತು ಅಂತ ಅನ್ಕೊಂಡಿನಿ. ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ. ಬೇರೆ ವೀಡಿಯೋಸ್ ಬೇಕಂದ್ರೆ, ಬೇರೆ ಒಂದು ಕೋರ್ಸ್ ವಿಡಿಯೋ ಬೇಕಂತಂದರೆ ಕಮೆಂಟ್ ಹಾಕಿ ಮಾಡೋಣ. ಬಾಯ್.